ಅಂತ ಹೇಳ್ತಾನೊಬ್ಬ. ಇನ್ನೊಬ್ಬ ಹೇಗಿದ್ದೀಯಪ್ಪ ಅಂತ ಹೇಳಿ, ಚೆನ್ನಾಗಿದ್ದೆ, ಸಂತೋಷವಾಗಿದ್ದೇನೆ. ಅವನು ಯಾವುದನ್ನು ಹೇಳುವುದಿಲ್ಲ, ಒಳಗಿನ ವಿಚಾರವನ್ನೆಲ್ಲ ಹೇಳುವುದು. ಒಳಗಿನ ವಿಚಾರದವರೆಗೆ ಬರುವಾಗ ಯಾವ ರೀತಿ ಬರ್ತದೆ ಅದರ ಮೇಲೆ ಆ ಮನಸ್ಸು ಹೇಗಿದೆ, ಮನಸ್ಸಿಗೆ ಎಷ್ಟು ದುಃಖ ಇದೆ, ಆ ಮನಸ್ಸು ಎಷ್ಟು ನೊಂದು ಹೋಗಿದೆ ಎಂಬ ವಿಚಾರಗಳೆಲ್ಲ ಮಾತಿನ ಮೇಲೆ ನಿಂತಿದೆ. ಮನಸ್ಸು ಒಳ್ಳೆ ಸ್ಟ್ರಾಂಗ್ ಆಗಿದ್ದವನು, ಅಸತ್ಯವನ್ನು ತಿಳಿದವನು, ಅವನು ಎನಿ ಟೈಮ್ ಸಂತೋಷ. ಹೇಗಿದ್ದ ಅಸಂತೋಷವಾಗಿದ್ದೆ. ಈ ಸಂತೋಷ ಆಗುವುದು ಹೇಗೆ, ಆನಂದವಾಗುವುದು ಹೇಗೆ? ಸಂತೋಷಕ್ಕೂ ಆನಂದಕ್ಕೂ ವ್ಯತ್ಯಾಸ ಉಂಟು. ನಿಮ್ಮ ಆನಂದ ಹೊರಗೆ ನೋಡುವಾಗ ಸಂತೋಷದಾಗಿ ಕಾಣುತ್ತೆ ಇನ್ನೊಬ್ಬರಿಗೆ, ಅದು ನಿಮ್ಮ ಆನಂದ, ನಿಮ್ಮ ಒಳಗಿನ ಆ ಒಂದು ಸ್ಥಿತಿ, ಅದು ಪರಮಾನಂದ ಸ್ಥಿತಿ. ಸಂತೋಷವನ್ನು ಹಂಚಿಕೊಳ್ಳಬೇಕು ಅಂತಾದರೆ ಇಬ್ಬರು ಬೇಕು, ಲಾಸ್ಟ್ ಮೂಮೆಂಟ್ ಇಬ್ಬರು ಬೇಕು. ಮನುಷ್ಯ ಇಲ್ಲದಿದ್ದರೂ ಮೃಗ ಪಕ್ಷಿ ಆಗಿರಬೇಕು, ಪ್ರಕೃತಿ ಆಗಿರಬೇಕು, ಏನೋ ಒಂದಿರಬೇಕು ಸಂತೋಷವನ್ನು ಹಂಚಿಕೊಳ್ಳಬೇಕು. ಆನಂದವನ್ನು ಅನುಭವಿಸಬೇಕಾದರೆ ಅದು ಅವನಿಂದ ಮಾತ್ರ ಸಾಧ್ಯ. ಅದು ತನ್ನ ಒಳಗೆ ಉಂಟಾಗುವ ಸ್ಥಿತಿಯಲ್ಲಿ, ಅದು ಯಾವುದರೊಟ್ಟಿಗೆ ಬೆರೆಯುವುದಿಲ್ಲ. ಅದಂಥ ಒಂದು ಶೂನ್ಯ ಸ್ಥಿತಿಯಲ್ಲಿರ್ತದೆ. ಆನಂದ ಸ್ಥಿತಿ ಯಾವುದು? ನಿದ್ರೆ ಸ್ಥಿತಿ, ಆನಂದ ಸ್ಥಿತಿ. ನಿಜವಾಗಿ ಒಳ್ಳೆ ನಿದ್ರೆ ಮಾಡಬೇಕು ಮನುಷ್ಯನಾದ. ಈ ಸತ್ಯ ವಿಷಯ. ಯಾವಾಗೆಲ್ಲ ನಿಮಗೆ ನಿದ್ರೆ ಬರ್ತದೆ ಆಗೆಲ್ಲ ನಿದ್ರೆ ಮಾಡಿ. ಆ ನಿದ್ರೆಯಲ್ಲಿ ಒಂದು ಸತ್ಯವನ್ನು ತಿಳಿದುಕೊಳ್ಳಿ. ಆ ನಿದ್ರೆಯಲ್ಲಿ ಸತ್ಯವನ್ನು ತಿಳಿದುಕೊಂಡ್ರೆ ಮತ್ತೆ ನೀವು ನಿದ್ರೆ ಮಾಡಲಿಕ್ಕೆ ಇಷ್ಟಪಡೋದು ಜಾಸ್ತಿ. ಇದು ಯಾವಾಗ ಆ ಸ್ಥಿತಿಗೆ ಹೋದರೆ ಮಾತ್ರ. ಇದನ್ನು ಕೇಳಿ ಹುಚ್ಚಿಡಿದು ಮಾಡಿದರೆ ಏನು ಪ್ರಯೋಜನ ಇಲ್ಲ. ಹೀಗೆ ಹೇಳಿದ್ದಾರೆ ಅಂತೇಳಿ ಅಲ್ವಾ? ಹೌದು. ಯಾವ ಚಿಂತನೆ ಇಲ್ಲದೆ ಒಬ್ಬ ನಿದ್ರೆ ಮಾಡ್ತಾನೆ ಅಂತ ಹೇಳಿದರೆ ಅವನಿಗೆ ಯಾವುದೇ ಒಂದು ಕಟ್ಟುಪಾಡು ಇರಬಾರ್ದು ಅಂತ ಹೇಳೋದು ನಾವು. ಕಟ್ಟುಪಾಡು ತಿಳಿದ್ರೇನು? ಬಂಧನಗಳು, ಸಂಸಾರ, ಹೆಂಡತಿ, ಮಕ್ಕಳು, ಕೆಲಸ, ಆ ಕಡೆದು ಈ ಕಡೆದು, ಅವರು ಇವರು, ಅವನು ಬೇಕು ಇವನು ಬೇಕು, ಆ ಕಡೆದು ಬೇಕು ಈ ಕಡೆದು ಬೇಕು ಎಂಬ ಕಟ್ಟುಪಾಡು ಇರಬಾರ್ದು. ಯಾವುದೇ ರೀತಿಯ ಬಂಧನಗಳಿರಬಾರ್ದು. ಅವನಿಗೆ ಈ ರೀತಿಯಾಗಿ ನಿದ್ರೆ ಮಾಡ್ಬೋದು. ಈಗ ಯಾಕೆ ಹೇಳೋದು ಒಳ್ಳೆ ನಿದ್ರೆ ಮಾಡಿ ಅಂತ ಹೇಳಿದ್ರು? ಈಗಿನ ಕಾಲಕ್ಕೆ ನಿದ್ರೆ ಎಂಬುದು ದೊಡ್ಡ ಔಷಧ. ಹಿಂದಿನ ಕಾಲದಾಗೆ ನಿದ್ರೆ ಕಟ್ಟಲಿಕ್ಕೆ ಎಲ್ಲರಿಗೂ ಆಗುವುದಿಲ್ಲ. ಈಗ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಒಂದು ದಿನ ನಿದ್ರೆ ಕೆಟ್ಟರೆ ಸಾಕು, ಮರುದಿನ ಏನೋ ಒಂದಾಗ್ತದೆ. 2 ದಿನ ನಿದ್ರೆ ಕೆಟ್ಟರೆ ಸಾಕು, ಅದು ಇನ್ನೂ ಹೆಚ್ಚಾಗ್ತದೆ. ಈಗ ಸಕಲ ವ್ಯಾಧಿಗಳಿಗೆ, ಈಗಿನ ಮಾನಸಿಕ ಸ್ಥಿತಿಗಳಿಗೆ, ಈಗ ಒಂದು ಯಾರಿಗೂ ಎಂಥ ಬುದ್ಧಿ ಸೀಮಿತದಲ್ಲಿ ಇಲ್ಲದೇ ಇರುವುದಕ್ಕೆ ಕಾರಣ, ಒಂದು ಹುಚ್ಚರಾಗಿರಲಿಕ್ಕೆ ಕಾರಣ ನಿದ್ದೆ ಇಲ್ಲ. ಖಂಡಿತವಾಗಿ ಹೇಳ್ತೇನೆ, ನಿದ್ದೆ ಇಲ್ಲ. ಆದ ಕಾರಣ ಹೇಳೋದು ಒಳ್ಳೆ ನಿದ್ರೆ ಮಾಡಿ. ಒಂದು 4 ಗಂಟೆ ಹೊತ್ತು ನೀವು ಮಲ್ಕೊಳ್ತೀರ, ಒಂದು 8 ಗಂಟೆ ಹೊತ್ತು ಮಲ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆ 8 ಗಂಟೆ ಹೊತ್ತು ಮಲ್ಕೊಳ್ತೀರ, ಒಂದು 10 ಗಂಟೆ ಹೊತ್ತು ಮಲ್ಕೊಳ್ಳಿ, ಒಂದು 2 ಗಂಟೆ ಜಾಸ್ತಿಯೇ ಮಲ್ಕೊಳ್ಳಿ. ನಿಮ್ಮ ನಿದ್ರೆಗಿಂತ 1 ಗಂಟೆ 2 ಗಂಟೆ ಹೊತ್ತು ಜಾಸ್ತಿ ಮಲ್ಕೊಳ್ಳಿ. ನಿದ್ರೆ ವರ, ಎಚ್ಚರ ಉಂಟಲ್ವಾ, ಇದು ಶಾಪ. ನಾವು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಎಚ್ಚರ ಒಳಗಾಗಬೇಕು, ಎಚ್ಚರ ಒಳಗಾಗಬೇಕು. ಒಳಗೆ ಎಚ್ಚರ ಆದರೆ ಅವನು ಮೌನಿ ಆಗ್ತಾನೆ. ಅವನು ಯಾವತ್ತೂ ನಿದ್ರಾವಸ್ಥೆಯಲ್ಲಿ ಇರ್ತಾನೆ. ಒಳಗೆ ಎಚ್ಚರ ಆದವ ಅವನಿಗೆ ಪ್ರಪಂಚದ ಯಾವುದೇ ಒಂದು ವಿಷಯಗಳು ಕಾಣೋದಿಲ್ಲ. ಅವನಿಗೆ ಅವನ ಸ್ಥಿತಿಗೆ ಅವನು ಬರುವುದು. ಅವನಿಗೆ ಪ್ರಪಂಚಕ್ಕೆ ಬಂದಾಗಲೇ ಅವನಿಗೆ ಪ್ರಪಂಚದವರ ಜೊತೆ ಬೆರೆಯುವುದು. ಅಂಥವನನ್ನು ಗುರುಗಳು, ಯೋಗಿಗಳು, ಸಾಧುಗಳು, ಸಿದ್ಧರು ಅಂತಲೇ ಹೇಳಿದ್ದಾರೆ.
ಅವನ ಸಮಯಕ್ಕೆ ಅವನ ಪ್ರಪಂಚದೊಟ್ಟಿಗೆ ಬೆರೆಯೋದು ಅಂತೇಳಿ. ಪ್ರಪಂಚದ ಸಮಯದಲ್ಲಿ ಅವನು ಇಲ್ಲ, ಅವನ ಸಮಯದಲ್ಲಿ ಪ್ರಪಂಚ ಉಂಟು. ಅದು ಯಾರಿಗೆ ಉಂಟು, ಹೇಗೆ ಸಿಗಬೇಕು ಹಾಗೇ ಸಿಗುವುದು. ಆ ಸಮಯದಲ್ಲಿ ಯಾರಿಗೆ ಸಿಗಬೇಕು, ಅವನು ಈ ಪ್ರಪಂಚಕ್ಕೆ ಬರುವಾಗ ಯಾರು ಎಚ್ಚರವಾಗಿರ್ತಾರೆ ಅವರಿಗೆಲ್ಲ ಸಿಗ್ತದೆ. ಆದ ಕಾರಣ ಹೇಳುದು ನಿದ್ರೆ ಬಹಳ ಮುಖ್ಯ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಒಳ್ಳೆ ನಿದ್ರೆ ಮಾಡಬೇಕು. ನಿದ್ರೆ ಅಂತ ದೊಡ್ಡ ಔಷಧಿ, ಈಗ ಮೆಡಿಸನ್ ಇನ್ನೊಂದಿಲ್ಲ ಅಂತ ಹೇಳೋದು. ಸಕಲ ವ್ಯಾಧಿಗಳು ಈಗ ಪ್ರತಿಯೊಬ್ಬರಲ್ಲಿ ಬರಲಿಕ್ಕೆ ಕಾರಣ ನಿದ್ದೆ ಇಲ್ಲ. ಹಿಂದಿನ ಕಾಲದಲ್ಲಿ ಅಷ್ಟು ಆರೋಗ್ಯವಾಗಿದ್ದರು ಅಂತ ಹೇಳಿದರೆ, ಸೂರ್ಯ ಅಸ್ತಮಾನ ಆಗು ಎಲ್ಲ ಮುಗಿಸಿ ಊಟ ಗೀಟೆಲ್ಲ ಮುಗಿಸಿ ಒಳ್ಳೆ ನಿದ್ರೆ ಆಗ್ತಿತ್ತು. ಅವನು 8 ಗಂಟೆ ಹಬ್ಬ ಅಂದರೆ 8 ಗಂಟೆ 9 ಗಂಟೆ ಒಳಗಂತೂ ಮಲ್ಕೊಂಡು ಆಗಲೇಬೇಕು. ಈಗಿನಾಗೆ ಲೈಟು ಅದು ಇದು ಎಲ್ಲ ಯಾವುದಿಲ್ಲ, ಒಂದು ಚಿಮುಡಿ. ಅದು ಕೂಡ ಮನೆಯಲ್ಲಿ ಸೀಮೆ ಎಣ್ಣೆ ಉಂಟಾ ಇಲ್ಲ ಅಂತ ಗೊತ್ತಿಲ್ಲ, ಅಷ್ಟು ಕಷ್ಟದ ಸ್ಥಿತಿ. ಊಟಕ್ಕೂ ಕಷ್ಟದ ಸ್ಥಿತಿ, ಎಲ್ಲದಕ್ಕೂ ಕಷ್ಟದ ಸ್ಥಿತಿ ಇತ್ತು. ಈಗ ಯಾವುದಕ್ಕೂ ಕಷ್ಟದ ಸ್ಥಿತಿ ಇಲ್ಲ, ಇದು ಸತ್ಯ. ಹೇಗೋ ಮನುಷ್ಯ ಎಲ್ಲರಾಗೆ ಒಂದು ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಅಷ್ಟು ಆಪ್ಷನ್ ಉಂಟು ಈಗ. ಸಾಲ ಕೊಡಲಿಕ್ಕೂ ಆಪ್ಷನ್ ಉಂಟು, ನಿಮಗೆ ಮನೆ ಕಟ್ಟಿ ಕೊಡಲಿಕ್ಕೂ ಆಪ್ಷನ್ ಉಂಟು, 1000 ರೀತಿಯಲ್ಲಿ ಗಾಡಿ ತಗೊಳ್ಬೇಕಾ ಆಪ್ಷನ್ ಉಂಟು. ಯಾವುದು ಬೇಕು ಎಲ್ಲದಕ್ಕೂ ಈಗೆಲ್ಲ ವ್ಯವಸ್ಥೆ ಉಂಟು. ಹಿಂದಿನ ಕಾಲದಲ್ಲಿ ಹಾಗೆ ಇಲ್ಲ ಆಯ್ತು ಅಲ್ವಾ. ಆಗ ಆರೋಗ್ಯ ಎಷ್ಟು ಚೆನ್ನಾಗಿತ್ತು. ಬೆಳಿಗ್ಗೆ ಬೇಗ ಹೇಳ್ತಾ ಇದ್ರು, ಯಾವುದೇ ಚಿಂತೆ ಇಲ್ಲ ಆಯಿತು, ಯಾರ ಚಿಂತೆ ಇಲ್ಲ ಆಯಿತು. ತಾನು ತನ್ನ ಪರಿವಾರ, ನಾನು ಆಯಿತು, ನನ್ನ ಹೆಂಡತಿ ಮಕ್ಕಳಾಯಿತು. ಇನ್ನು ಹಬ್ಬ ಅಂತಿದ್ರೆ ಸ್ವಲ್ಪ ದೂರ. ಅದು ಈಗಿನಾಗಿ ಒಂದು ಗೋಡೆಯಿಂದ ಒಂದು ಗೋಡೆಗೆಲ್ಲ ಅಲ್ವಾ. ಈಗ ಮನೆಯೆಲ್ಲ ಹೇಗೆ, ಒಂದು ಗೋಡೆಯಿಂದ ಇನ್ನೊಂದು ಗೋಡೆಗೆ ಮನೆ ಅಲ್ವಾ. ಅದವ್ರ ಸ್ವಂತ ಮನೆ ಆದರೂ ಕೂಡ ಇವತ್ತು ಸಿಟಿಯಲ್ಲಿ ಹೋದರೆ ಒಂದು ಗೋಡೆಯಿಂದ ಇನ್ನೊಂದು ಗೋಡೆಗೆ ಮನೆ. ಆಗ ಹಾಗೆಲ್ಲ ಮನೆಯಲ್ಲಿರೋ ಬಾತ್ರೂಮು ಕೂಡ ಸ್ವಲ್ಪ ದೂರ ಇತ್ತು, ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕಿತ್ತು. ಸತ್ಯ ವಿಷಯ ಹೇಳೋದು. ಆಗ ಒಂದು ಮನೆಯಿಂದ ಒಂದು ಮನೆ ಅದೆಷ್ಟೋ ದೂರ ಇತ್ತು, ಸ್ವಲ್ಪ ಕಾಲ್ನಡಿಗೆ ಅಂತರ ಇತ್ತು ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ಲಿಕ್ಕೆ ಅಲ್ವಾ. ಆಗ ಡಿಸ್ಟೆನ್ಸ್ ಜಾಸ್ತಿ ಆಗ್ತದೆ, ಅಲ್ಲೆಲ್ಲ ಹೋಗ್ಬೇಕಲ್ಲ ಅವರನ್ನು ನೋಡ್ಲಿಕ್ಕೆ ಅಂತ ಆಗ್ತದೆ ಅಲ್ವಾ. ಈಗ ಇಷ್ಟು ಹತ್ರ ಇದ್ದು ಏನು ಪ್ರಯೋಜನ ಆಯಿತು, ಮನಸ್ಸೆಲ್ಲ ಕಲ್ಮಶ ಆಗಿ ಹೋಯ್ತು. ಒಂದು ಮನೆಯಿಂದ ಒಂದು ಮನೆಗೆ ಇಷ್ಟು ಅಂತರ ಅಂತ ಇರಬೇಕು, ಅದು ನಿಜವಾದ ಸ್ಥಿತಿ, ಅದು ಪ್ರಕೃತಿ ಧರ್ಮ, ಅದು ಧರಣಿದ ಧರ್ಮ, ಅದು ಈ ಭೂಮಿಯ ಧರ್ಮ. ಇದೆಲ್ಲ ಹಾಳಾಗಿರುವಾಗ, ಇದೆಲ್ಲ ಯಾವ ರೀತಿ ಹೋಗ್ತಿರುವಾಗ ಮತ್ತೆ ಮನುಷ್ಯ ಹೇಗೆ ಸರಿಯಾಗಿ ಹೋಗಕ್ಕೆ ಸಾಧ್ಯ? ಇಲ್ಲಿ ಇದುವೇ ತಪ್ಪಿತಲ್ಲ, ಎಲ್ಲವೂ ತಪ್ಪಿತಲ್ಲ. ರಾಜರುಗಳ ಕಾಲದಲ್ಲಿ, ಹಿರಿಯರುಗಳ ಕಾಲದಲ್ಲಿ, ಸ್ವಲ್ಪ ಜ್ಞಾನಿಗಳ ಕಾಲದಲ್ಲಿ ಅವರು ಹೇಳಿದಂಥ ವಿಚಾರ, ಒಂದು ಮನೆಯಿಂದ ಇನ್ನೊಂದು ಮನೆ ದೂರ ಇರಲಿ. ಯಾಕೆ? ಮನುಷ್ಯರ ಸಂಪರ್ಕ ಕಮ್ಮಿ ಇರ್ತದೆ, ಎಷ್ಟು ಬೇಕೋ ಅಷ್ಟೇ ಇರ್ತದೆ. ಕೆಲಸಕ್ಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ಹೋದರೆ ಸಾಯಂಕಾಲವೂ ಮನೆಗೆ ಬಂದು ಮುಟ್ಟಬೇಕು. ಎಲ್ಲ ಹೆಂಡತಿ ಮಕ್ಕಳನ್ನ ಕರ್ಕೊಂಡೇ ಹೋಗಬೇಕು, ಬಿಟ್ಟು ಹೋಗಬಾರ್ದು. ರಾತ್ರಿ ಹೊತ್ತಿನಲ್ಲಿ ಎಷ್ಟು ದೂರ ಇದ್ದರೂ ಕೂಡ ಮನೆಗೆ ಬಂದು ಸೇರಬೇಕು. ಮನೆಗೆ ಬಂದು ಸೇರ್ಲಿಕ್ಕಾಗಲಿಲ್ವ, ಹೆಂಡತಿ ಮಕ್ಕಳ ಜೊತೆಗೆ ಕರ್ಕೊಂಡು ಹೋಗಬೇಕು. ಇದೆಲ್ಲ ನಿಜವಾದ ಸ್ಥಿತಿಗಳು. ಹೀಗಾಗಿ ಅಮೇರಿಕಾದಲ್ಲಿ ಗಂಡ ಕೆಲಸ ಮಾಡ್ತಾನೆ, ಹೆಂಡತಿ ಇಂಡಿಯಾದಲ್ಲಿ ಇರ್ತಾರೆ, ಇಲ್ಲ ಇಂಡಿಯಾದಲ್ಲಿ ಗಂಡ ಇರ್ತಾನೆ, ಅಮೇರಿಕಾದಲ್ಲಿ ಹೆಂಡತಿ ಇರ್ತಾರೆ ಅಲ್ವಾ. ಹಗಲಲ್ಲಿ ಗಂಡ ಕೆಲಸ ಮಾಡ್ತಾನೆ ಅಲ್ವಾ, ರಾತ್ರಿಯಲ್ಲಿ ಹೆಂಡತಿ ಕೆಲಸ ಹೋಗ್ತಾರೆ, ನೈಟ್ ಶಿಫ್ಟ್. ಕೆಲವು ಸಲ ಹಗಲಲ್ಲಿ ಹೆಂಡತಿ ಕೆಲಸಕ್ಕೆ ಹೋಗ್ತಾರೆ, ರಾತ್ರಿಯಲ್ಲಿ ಗಂಡ ಕೆಲಸಕ್ಕೆ ಹೋಗ್ತಾರೆ, ನೈಟ್ ಶಿಫ್ಟ್. ಈ ನೈಟ್ ಶಿಫ್ಟ್ ಎಂಬುದು ಇಲ್ಲಲ್ಲ, ರಾತ್ರಿ ಕೆಲಸವೇ ಮಾಡಲಿಕ್ಕಿಲ್ಲ. ರಾತ್ರಿ ಹೇಗೆ ಎಲ್ಲ ಮೌನವಾಗ್ತದೆ ಹಾಗೆ ನಾವು ಮೌನವಾಗುವುದು ನಿಜವಾದ ಸ್ಥಿತಿ, ನಿಜವಾದ ಧರ್ಮ, ಪ್ರಕೃತಿ ಧರ್ಮ. ಈ ಪ್ರಕೃತಿ ಧರ್ಮವನ್ನೇ ನಾವು ಪಾಲಿಸುವುದಿಲ್ಲ. ಮತ್ತೆ ನಮ್ಮ ಒಳಗೆ ಹೇಗೆ ಒಳ್ಳೊಳ್ಳೆ ಜ್ಞಾನಗಳು ಬರ್ತದೆ? ಇಲ್ಲಿ ಹೇಗೆ ತಿದ್ದುದು?
ಇದು ಎಷ್ಟೋ ದೂರ ಹೋಗಿ ಆಗಿದೆ ಅಂತ ಹೇಳೋದು. ಈಗ ನಾವು ಮಾತಾಡುವ ವಿಚಾರಗಳು ಯಾವುದು ಸಲ್ಲೋದಿಲ್ಲ. ಎಂಥದೇ ಆಧ್ಯಾತ್ಮಿಕ ವಿಚಾರ ಮಾತಾಡಿದರೂ ಸರಿ, ಅಲ್ಲಿ ಎಂಥದೇ ವಿಜ್ಞಾನ ವಿಚಾರ ಮಾತಾಡಿದರೂ ಸರಿ, ಇದು ಸಲ್ಲುವುದಿಲ್ಲ. ಅಷ್ಟು ನಾವು ವೇಗವಾಗಿ ಹೋಗಿ ಆಗಿದೆ. ಏನು ಬೇಡ ಎಂತ, ಈಗ ಒಂದೇನೋ ಒಂದು ಫ್ರೆಶ್ ನ್ಯೂಸ್ ಬರ್ತಾ ಉಂಟಲ್ಲ, ಎಂಥದ್ದು ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಏನೋ ಬಂದ್ ಮಾಡಿದ್ದಕ್ಕೆ, ಅದರ ಒಳಗೆ ವಿಷಯ 1000 ಇರ್ಬೋದು, ಅದಲ್ಲಿ ವಿಷಯ ಬಂದದ್ದು ಮೈನ ಸೋಷಿಯಲ್ ಮೀಡಿಯಾ ಅಂತೇಳಿ ಅಲ್ವಾ, ಅದನ್ನೆಲ್ಲ ಬ್ಯಾನ್ ಮಾಡಿದಕ್ಕೆ ಇಡೀ ಒತ್ತಿ ಹುರಿತಾ ಉಂಟು ಅಂತೇಳಿ. ಸತ್ಯ ಇದು, ಎಷ್ಟೋ ವರ್ಷಗಳ ಹಿಂದೆ ಹೇಳಿದಂಥ ವಿಚಾರ ಇದು. ಈ ಫೋನಿನಿಂದ ಅನೇಕ ಅನಾಹುತಗಳು ಬರ್ತದೆ, ಸಾವಿರಾರು ವಿಚಾರಗಳು ಬರ್ತದೆ ಈ ಫೋನಿನಿಂದ ಅಂತೇಳಿ. ಈ ಸೋಷಿಯಲ್ ಮೀಡಿಯಾದಿಂದ ಅನೇಕ ರೀತಿಯ ವಿಚಾರಗಳೆಲ್ಲ ಬರ್ತದೆ ಇಲ್ಲಿ. ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲ ಅಂತ ಹೇಳಿದ್ರೆ ಉಂಟಲ್ವಾ, ಅರ್ಧಕ್ಕರ್ಧ ಜನರು ಹುಚ್ಚರಾಗ್ತಾರೆ, ಅರ್ಧಕ್ಕರ್ಧ ಜನರು ಸತ್ತು ಹೋಗ್ತಾರೆ, ಅರ್ಧಕ್ಕರ್ಧ ಜನರು ಯಾವ್ಯಾವ ಸ್ಥಿತಿಗೆ ಹೋಗ್ತಾರೆ ಅಂತ ಹೇಳೋದು. ಇವತ್ತೆಲ್ಲ ನೆಟ್ವರ್ಕಿನ ಅಧೀನ ಆಗಿದೆ ಅಂತ ಹೇಳೋದು ಪ್ರತಿಯೊಂದು ವಿಚಾರ. ಇದೆಲ್ಲ ಪ್ರಕೃತಿಗೆ ವಿರುದ್ಧವಾಗಿ ಹೋದ ಕಾರಣದ ಹೀಗೆ ಆಗುವುದು. ಈಗ ಮನುಷ್ಯರಿಗೆ ಈ ರೀತಿ ಕೋಪ ಬರಲಿಕ್ಕೆ, ಈ ರೀತಿ ಸುಡಬೇಕು, ಈ ರೀತಿ ಇದು ಮಾಡಬೇಕು ಅಂತ ಅದು ಯಾವುದೋ ಒಂದು ರೀತಿಯ ಪ್ರಕೃತಿಗೆ ಅದು ವಿರುದ್ಧ ಇದ್ದ ಕಾರಣದಾನೆ ಅದು ಹೇಳ್ತಾ ಉಂಟಲ್ಲ. ಆಗ ಸತ್ಯ ಎಷ್ಟು ಕೆಲಸ ಮಾಡ್ತದೆ, ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಹೇಳೋದು, ಇಲ್ಲಿ ಏನು ನಾವು ಹೇಳಿದ್ರು ಸಲ್ಲೋದಿಲ್ಲ, ನಾವೆಷ್ಟೋ ಮುಂದೆ ಹೋಗಿದ್ದೇವೆ. ಇದು ಸತ್ಯ ಯುಗ ಅಂತ ಹೇಳಿದೆ ಅಲ್ವ, ಈ ಸತ್ಯ ಎಂಬ ವಿಚಾರ ಇದೆ ಅಲ್ವ, ಅದು ಈಗ ಪ್ರಾರಂಭವಾಗಿದೆ ಅಂತ ಹೇಳುದು. ಈಗ ಅದು ಪ್ರಾರಂಭವಾಗಿದೆ, ಈಗ ಅದು ಜನನ ತಾಳ್ತಾ ಉಂಟು. ಆ ಸತ್ಯ ಸ್ಥಿತಿಗೆ ಬರಬೇಕು ಅಂತ ಹೇಳಿದ್ರೆ ಇದೆಲ್ಲ ನಡಿಲೇಬೇಕು, ಇದೆಲ್ಲ ನಡಿಲೇಬೇಕು. ಎಷ್ಟೋ ಈ ಸತ್ಯವನ್ನು ನೀವು ತಿಳ್ಕೊಳ್ಬೇಕು ಅಂದ್ರೆ 800 ಕೋಟಿ ಅಂತ ಜನಗಳು ಅಂತ ಇದ್ರೆ, ಅದರಲ್ಲಿ 100 ಕೋಟಿ ಜನಗಳು ಉಳಿದ್ರೆ ಮಾತ್ರ ಆ ಸತ್ಯ ಸ್ಥಿತಿಯನ್ನು ನೋಡಿಕೊಳ್ಳಲಿಕ್ಕೆ ಸಾಧ್ಯ. ಅಷ್ಟು ಜನಸಂಖ್ಯೆ ಕಡಿಮೆಯಾಗಿ ಹೋಗ್ತದೆ, ಕೊನೆಗೆ ಅದು ಕೂಡ ಕಡಿಮೆ ಆಗ್ತದೆ. ಈಗ ಹೇಳುದು ಆ ಸತ್ಯ ಸ್ಥಿತಿ, ಆ ಸತ್ಯದ ಒಂದು ಸ್ಥಿತಿಯ ಸತ್ಯ ಇರುವಾಗ ಈ ಭೂಲೋಕದಲ್ಲಿರುವ ಮನುಷ್ಯರು ಹೇಗಿದ್ರು, ಅವರ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಇವತ್ತು ಟೋಟಲ್ ಈ ಪ್ರಪಂಚದಲ್ಲಿ ತಗೊಂಡ್ರೆ 800 ಕೋಟಿ ಚಿಲ್ಲರೆ ಜನಗಳು ಅಂತ ಹೇಳ್ತಾರೆ. ಅದು ಅಳಿದು ಅದು 100 ಕೋಟಿಗೆ ಬಂದು ಮುಟ್ಟುವಾಗ ಈ ಸತ್ಯದ ಸ್ಥಿತಿ ಅಂದರೆ ಅಂತ ಗೊತ್ತಾಗುವುದು. ಆಗ 100 ಕೋಟಿ ಅಂತ ಹೇಳಿದರೆ, ಇಡೀ ಪ್ರಪಂಚದಲ್ಲಿ ತಗೊಂಡ್ರೆ 100 ಕೋಟಿ ಅಂತ ಹೇಳಿದ್ರೆ ಒಂದೊಂದು ದೇಶದಲ್ಲಿ ಎಷ್ಟು ಜನರಿದ್ದಾರೆ. ಈ 100 ಕೋಟಿ ಆಗುವಾಗ ಈ ಅನೇಕ ಭೂಮಿಯಲ್ಲಿ ವ್ಯತ್ಯಾಸ ಆಗ್ತದೆ, ಅನೇಕ ಭೂಮಿಗಳು ಹೋಗ್ತದೆ. ಭೂಮಿ ಹೋಗ್ತದೆ ಅಂದ್ರೆ ಭೂಮಿ ಒಂದು ಕಡೆ ಹೋಗ್ತದೆ, ಇನ್ನೊಂದು ಕಡೆ ಹೇಳ್ತದೆ ಅಷ್ಟೇ. ಆ ಹೇಳುವಲ್ಲಿ ಜೀವನ ಮಾಡಲಿಕ್ಕೆ ಅದೆಷ್ಟೋ ಕೋಟಿ ವರ್ಷಗಳು ಬೇಕು. ಅದು ಹೇಳುದು ಇನ್ನೊಂದು ರೀತಿಯಲ್ಲಿ ಅದು ಎದ್ದೇಳುದು ಭೂಮಿ. ಈಗಿನ ವಾತಾವರಣಕ್ಕೆ ತದ್ ವಿರುದ್ಧವಾಗಿ ಅದು ಎದ್ದೇಳ್ತದೆ. ಅಲ್ಲಿದ್ದು ವಾತಾವರಣ, ಅಲ್ಲಿದ್ದು ಸ್ಥಿತಿಗತಿಗಳೇ ಬೇರೆ ಇರ್ತದೆ. ಆಗ ಇಲ್ಲಿದ್ದ ಜನಗಳಿಗೆ ಅಲ್ಲಿ ಹೋಗಿ ಜೀವನ ಮಾಡಲಿಕ್ಕೆ ಆಗುದಿಲ್ಲ. ಆಗ ಅಲ್ಲಿ ಹೋಗಿ ಅದನ್ನು ಪಳಗಿ ಎಲ್ಲ ಆಗಬೇಕು ಅಂತ ಆದರೆ ಅದೆಷ್ಟೋ ವರ್ಷಗಳು ಬೇಕು ಪುನಃ ಆ ಭೂಮಿ ಡೆವಲಪ್ ಆಗಲಿಕ್ಕೆ. ಆಗ ಅವ ಇದನ್ನು ನೋಡಿರ್ತಾನಲ್ಲ, ಯಾರೋ ಒಬ್ಬ ಅಲ್ಲಿ ಹೋಗ್ತಾನೆ, ಹೋದವ ಎಲ್ಲ ಹಳತ್ತೆಲ್ಲ ತಿಳಿದಿರ್ತಾನೆ. ಅವ ಬೇಡಪ್ಪ, ಹೊಸ ರೀತಿಯಲ್ಲಿ ಜೀವನ ಮಾಡೋ, ಎಲ್ಲ ಸಾಕಾಯಿತು ಅಂತೇಳಿ ಒಬ್ಬ ಒಳ್ಳೆ ಅನುಭವಸ್ಥಾದವ ಇರ್ತಾನೆ. ಅವನನ್ನು ಪುನಃ ಗುರು ಅಂತ ಹೇಳ್ತಾನೆ. ಕೊನೆಗೆ ಅವನನ್ನು ಗುರು ಅಂತ ಹೇಳ್ತಾನೆ. ಹಾಗೆ ಈ ಮಾನವ ಜನ್ಮಕ್ಕೆ, ಮನುಷ್ಯ ಜನ್ಮಕ್ಕೆ ಒಳ್ಳೆ ಒಳ್ಳೆ ಸ್ಥಿತಿಗಳನ್ನು ಹೇಳಿದಂಥ ಮೂಲ ಪುರುಷ ಒಬ್ಬ ಇದ್ದಾನೆ. ಮೂಲ ಪುರುಷ, ಆದಿ ಪುರುಷ, ಅವನಿಗೆ ಗುರು ಅಂತ ಹೇಳೋದು. ಅವ ಇದೇ ರೀತಿ ಸೃಷ್ಟಿಯಾದವ ಅಂತ ಹೇಳೋದು. ಎಲ್ಲ ಆಗಿ ಗಿದ್ದ ಅದು ಇದು ಆ ಕಡೆ ಈ ಕಡೆ ಮೇಲೆ ಕೆಳಗೆ ಎಂಥದೆಲ್ಲ ಆಗಿದೆ ಈ ಮನುಷ್ಯ ಸ್ಟ್ರೈಟಾಗಿ ನಿಲ್ಲಬೇಕಾದ್ರೆ.
ಮನುಷ್ಯ ಸ್ಟ್ರೈಟಾಗಿ ನಿಲ್ಲಬೇಕು ಅಂತಾದರೆ ಈ ಭೂಮಿಯಲ್ಲಿ ಏನೆಲ್ಲ ವಿಷಯಗಳು ನಡೆದಿದೆ. ಹಾಂ, ಈಗ ಹೇಳ್ತಾರಲ್ಲ, ಭೂಮಿಗೆ ಆ ಕ್ಷುದ್ರ ಗ್ರಹ ಬರ್ತದೆ, ಆ ಗ್ರಹ ಬಂದು ಹೊಡಿತದೆ, ಈ ಗ್ರಹ ಬರ್ತದೆ, ಇಷ್ಟು ವೇಗದಲ್ಲಿ ಬರ್ತದೆ ಅಂತಲೇ ಹೇಳ್ತಾರೆ ವಿಜ್ಞಾನಿಗಳು. ಅದೆಷ್ಟೋ ಕೋಟಿ ವರ್ಷಗಳ ಹಿಂದೆ ಅದು ಭೂಮಿಗೆ ಬಂದ ಸ್ಥಿತಿಯೇ ಅದು. ಭೂಮಿಯನ್ನೇ ಅದು ಅಪ್ಪಳಿಸಿದೆ. ಆದ ಕಾರಣ ಭೂಮಿಯಲ್ಲಿ ಅನೇಕ ರೀತಿಯ ವಿಚಾರಗಳು ಸೃಷ್ಟಿಯಾಯಿತು ಪುನಃ ಪುನಃ ಅದಕ್ಕೆ ತಕ್ಕವಾಗಿ. ಈ ಭೂಮಿಯಲ್ಲಿ ಸೃಷ್ಟಿಯಾಗಲಿಕ್ಕೆ ಕೆಲವೆಲ್ಲ ವಿಚಾರಗಳು ಸೃಷ್ಟಿಯಾಗಲಿಕ್ಕೆ ಈ ಭೂಮಿಗೆ ಇಂಥ ಒಂದು ಗ್ರಹಗಳು ಹೊಡೆದ ಕಾರಣ. ಇದು ಸೈನ್ಸ್ನಲ್ಲಿ ಸಿಗೋದಿಲ್ಲ. ಈ ಪ್ರಳಯ ಅಂದರೆ ಬಹುಶಃ ಅದೇ. ಯಾವುದು? ಅದೇ ಈ ಪ್ರಳಯ ಆದಾಗ ಇದೆಲ್ಲ ಭೂಮಿಗೆಲ್ಲ ಬೇರೆ ಎಲ್ಲ ಬಂದು ಹೊಡೆಯತ್ತೆ, ಖಂಡಿತವಾಗಿ ನೀರೆಲ್ಲ ಉಕ್ಕತ್ತೆ, ಸಮುದ್ರದ್ದು ಬ್ಯಾಲೆನ್ಸಿಂಗ್ ತಪ್ಪುದು. ಅದೇ ಬ್ಯಾಲೆನ್ಸ್ ತಪ್ಪುತ್ತೆ ಅಂತ. ಪ್ರಳಯ ಅಂತ ಹೇಳಿದ್ರೆ ಕಂಪ್ಲೀಟ್ ಈ ಭೂಮಂಡಲವೇ ಇದಾಗುದಿಲ್ಲ. ಈ ಭೂಮಂಡಲದ ವಿಷಯದ ಬ್ಯಾಲೆನ್ಸ್ ತಪ್ಪಿ ಹೋಗ್ತದೆ. ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ, ಆಗ ನಮ್ಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಈ ಭೂಮಿಯಲ್ಲಿ ಗುರುತ್ವಾಕರ್ಷಣ ಬಲ ಕ್ಷೀಣಿಸ್ತದೆ. ಇದೆಲ್ಲ ಆಗುವಾಗ ಏನಾಗ್ತದೆ? ಮನುಷ್ಯರ ಜನಸಂಖ್ಯೆ ಹೋಗ್ತದೆ. ಆ ಮನುಷ್ಯನ ಜನಸಂಖ್ಯೆ ಇಲ್ಲಿ ಮೊದಲು ಹೋಗು, ಇಲ್ಲಿ ಮನುಷ್ಯ ಮೊದಲು ಸಾಯುವುದಿಲ್ಲ. ಆ ಮನುಷ್ಯ ಸತ್ತು ಎಲ್ಲ ಮನುಷ್ಯನೇ ಸತ್ತು ಹೋದಾಗ ಮತ್ತೆ ಅಲ್ಲಿ ಪ್ರಳಯವಲ್ಲ, ಮತ್ತೆಂತ ಉಂಟದು? ಎಲ್ಲ ಜೀವರಾಶಿಗಳು ಇಲ್ಲಿ ಸಾಯ್ತಾ ಬಂದರೆ ಅದೇ ಪ್ರಳಯ ಅಲ್ಲ.